ದೇಹಿನೋಸ್ಮಿನ್ ಯಥಾ ದೇಹಿ ಕೌಮರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಧಾರಿಯಾದ ಮನುಷ್ಯನಿಗೆ ಅಥವಾ ಜೀವಿಗೆ 3 ಸ್ತರಗಳಿವೆ: ಬಾಲ್ಯ, ಯೌವನ ಮತ್ತು ಮುಪ್ಪು ಎಂಬುದು. ಶರೀರ ಯಾತ್ರೆಯಲ್ಲಿ ಕೆಲವು ಕಾಲ ಮಗುವಾಗಿ, ಮತ್ತೆ ಕೆಲವು ಕಾಲ ಆತ ತರುಣನಾಗಿ, ಮತ್ತೆ ಮುಂದಕ್ಕೆ ವೃದ್ಧನಾಗಿ ಇರಬೇಕಾಗುತ್ತದೆ. ಇದು ಎಲ್ಲ ಜೀವಿಗಳಿಗೂ ಅತ್ಯಂತ ಅನಿವಾರ್ಯವಾದ ಸ್ಥಿತಿ. ನಂತರ ಜೀರ್ಣಾವಸ್ಥೆಗೆ ಜಾರುವ ಶರೀರ ಮರಣವನ್ನಪ್ಪುತ್ತದೆ. ಆಗ ಆತ್ಮ ಜೀರ್ಣವಾದ ಈ ಶರೀರದಿಂದ ಜಿಗಿದು ಇನ್ನೊಂದು ಹೊಸ ಶರೀರವನ್ನು ಪ್ರವೇಶಿಸುತ್ತದೆ. ಈ ಸತ್ಯವನ್ನು ಅರಿತುಕೊಂಡಿರುವ ಜ್ಞಾನಿಯು ಮರಣಕ್ಕಾಗಿ ಪರಿತಪಿಸುವುದಿಲ್ಲ, ಬದಲಿಗೆ ಮರಣವೇ ಮಹಾನವಮಿ ಎಂದು ಪರಿಗಣಿಸುತ್ತಾನೆ. ಧೀರನಾದವನು ಈ ವಿಷಯದಲ್ಲಿ ಮರುಳಾಗುವುದಿಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ಎಲೈ ಕುಂತಿ ಪುತ್ರನೇ, ನಮ್ಮ ಪಂಚೇಂದ್ರಿಯಗಳ ಮೂಲಕ ಆಗುವ ಸ್ಪರ್ಶಗಳು, ಅನುಭವಗಳು ಶೀತ ಉಷ್ಣಗಳನ್ನು, ಸುಖ ದುಃಖಗಳನ್ನು ಕೊಡುವಂಥವುಗಳು. ಅವುಗಳು ಹೀಗೆ ಬಂದು ಹಾಗೆ ಹೋಗುವಂಥವು, ಶಾಶ್ವತವಾದವುಗಳಲ್ಲ, ಅನಿತ್ಯಗಳು. ಎಲೈ ಭರತವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುವಂಥವು. ಅವುಗಳಿಂದ ಮನೋಕ್ಷೋಭೆಗೆ ಒಳಗಾಗದೆ ಸಹಿಸುವುದನ್ನು ಕಲಿಯಬೇಕು ಎನ್ನುತ್ತಾನೆ ಶ್ರೀಕೃಷ್ಣ. ಇಲ್ಲಿ ಕೌಂತೆಯ, ಭರತವಂಶಜ ಎಂದೆಲ್ಲ ಅರ್ಜುನನನ್ನು ಸಂಬೋಧಿಸಿದ್ದರಲ್ಲೂ ಧ್ವನಿಪೂರ್ಣವಾದ ಅರ್ಥವಿದೆ. ಮಹಾಮಾತೆಯಾದ ಕುಂತಿ ಎಂತಹ ಸಂದರ್ಭಗಳಲ್ಲೂ ಧೃತಿಗೆಡದೆ ಮಾನಸಿಕ ಕ್ಷೋಭೆಗೆ ಒಳಗಾಗದೆ ನಿರ್ಲಿಪ್ತಳಾಗಿ ಬಾಳಿದವಳು. ಅವಳ ಮಗನಾದ ನೀನು ಹೀಗೆ ಇಂದ್ರಿಯಗಳಿಗೆ ವಶನಾಗಿ ದುಃಖಿಸುವುದೇ ಎಂಬ ಸೂಚ್ಯಾರ್ಥ ಇಲ್ಲಿದೆ. ಅದೇ ರೀತಿ ಭರತವಂಶಜ ಎಂದು ಸಂಬೋಧಿಸುತ್ತಾ ನಿನ್ನ ಭರತವಂಶದ ಮಹಿಮರನೇಕರು ನಿರ್ಲಿಪ್ತರಾಗಿ ಬಾಳಿದವರು, ಬದುಕಿದವರು. ಅಂಥವರು ನಿನಗೆ ಮಾದರಿಯಾಗಬೇಕು ಎಂಬ ಸೂಚನೆಯೂ ಇಲ್ಲಿದೆ. ದೇಹಿನೋಸ್ಮಿನ್ ಯಥಾ ದೇಹಿ ಕೌಮರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ.